ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. RR ವರ್ಸಸ್ RCB ಎಂತ ಮ್ಯಾಚ್ ಗುರು. ಒಂದ್ ಕಡೆ RCB ಫ್ಯಾನ್ಗಳು ಖಂಡಿತ ಖುಷಿ ಪಡೋ ವಿಚಾರ ಇದ್ರೆ, ಇನ್ನೊಂದ್ ಕಡೆ ಆಗ್ಲೇ ಸೈಡ್ ಬಿ ಅನ್ನೋ ರೇಂಜಿಗೆನೆ ಸೋಲಿನ ಸುರಿಮಳೆ ಸ್ಟಾರ್ಟ್ ಹೋಗ್ಬಿಡ್ತು ಗುರು. ನಮ್ಗಂತೂ ಯಾಟ್ರಿಕ್ ಸೋಲಿನ ನೋವ್ನಲ್ಲಿರೋದು ನಮ್ಮ RCB ಫ್ಯಾನ್ಸ್ ಅಂತ ಹೇಳ್ಬೋದು. ಮೊದ್ಲು ಕಿತ್ತು ಒಗಿಬೇಕು ಗುರು ಆ ಬೇವರ್ಸಿ ಮ್ಯಾನೇಜ್ಮೆಂಟ್ ನ ಅಂತ ಹೇಳ್ತಾ ಇದ್ದೀನಿ. ಸೊ ಪರವಾಗಿಲ್ಲ, ಅವ್ರಿಗೆ ಬೈಯೋದ್ರಿಂದ ಏನ್ ಪ್ರಯೋಜನ ಅಂತ ಗೊತ್ತಾಗ್ತಿಲ್ಲ ಗುರು. ಆ ವಿಲ್ಜಾಸ್ನ ಇಟ್ಕೊಂಡು ಸುಮ್ನೆ ಕಡ್ಲೆ ಬೀಜ ತಿನ್ನಿಸ್ತಾ ಇದಾರೆ ಗುರು. ಡಕ್ಔಟ್ ನಲ್ಲಿ ಸುಮ್ನೆ ಕುತ್ಕೊಂಡು ನೋಡ್ತಾ ಇರ್ತಾನೆ, ವ್ಯಕ್ತಿನ ಕಳಿಸ್ರಪ್ಪ ಮ್ಯಾನೇಜ್ಮೆಂಟ್ ಒಳಗಡೆ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಇಡೀ ಫ್ಯಾನ್ಸಿಗಳು ಗೊತ್ತಾಗಿರೋಂತ ವಿಚಾರ ಜಸ್ಟ್ RCB ಮ್ಯಾನೇಜ್ಮೆಂಟ್ ಗೊತ್ತಾಗಿಲ್ಲ. ಮೊದ್ಲು ತಮಿಳ್ ಮ್ಯಾನೇಜ್ಮೆಂಟ್ ಏನಿದೆ ಫುಲ್ ತೆಗೆದು ಬಿಸಾಕ್ಬೇಕು. ಇಡ್ರಿ ಗುರು, ಕನ್ನಡಿಗರನ್ನ ಮ್ಯಾನೇಜ್ಮೆಂಟ್ ಆಗಿ ಮಾಡ್ತಾರೆ, ಟೀಮ್ ನೋಡ್ಬೇಕು. ಇಲ್ಲ ಬೇಡ, ಬಿಟ್ಬಿಡಿ ಗುರು, ಫ್ಯಾನ್ಸಿಗೆ ಕೊಟ್ಬಿಡ್ಲಿ, ಚಿಂದಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಇದನ್ನ ಅಂತ ಹೇಳ್ಬಹುದು. ಸೊ ಬಟ್ ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ನಮ್ಮ ಕಿಂಗ್ ಕೊಹ್ಲಿ ಅವರು ಸೆಂಚುರಿ ಹೊಡೆದಾದ ಮೇಲೆ ನಮ್ಮ RCB ಬೇರೆ ಬ್ಯಾಟ್ಸ್ಮನ್ಗಳು ಅಷ್ಟಾಗಿ ಏನು ಸಪೋರ್ಟಿಂಗ್ ಪ್ರದರ್ಶನ ಇಲ್ವೇ ಇಲ್ಲ ಗುರು. ಫಾಫರ್ ಪ್ಲೇಸಸ್ ಒಬ್ರು ಹೊಡೆದ್ರು 44 ರನ್ 33 ಬಾಲ್ ನಲ್ಲಿ. ಸೊ ಇದು ಅಷ್ಟು ಸಾಕಾಗ್ಲಿಲ್ಲ ಅಂತ ಹೇಳ್ಬೋದು. ಇನ್ನೂ ಕೂಡ ಫಾಫರ್ ಪ್ಲೇಸ್ ಇವರ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಬೇಜಾನ್ ಐತೆ ಗುರು ಫಾಫರ್ ಪ್ಲೇಸ್ ಅವ್ರದ್ದು. ಬಟ್ ಡೂಪ್ಲೆಸಿಸ್ ಯಾಕೆ ಈ ರೀತಿ ಆದ್ರು ಅಂತ ಗೊತ್ತಾಗ್ತಿಲ್ಲ. ಮ್ಯಾಕ್ಸ್ವೆಲ್ 1 ರನ್ನು, ಇವ್ರನ್ನ ಯಾರು ಹೊಸೊಬ್ರನ್ನ ಕಳ್ಸೋರಪ್ಪ, ದಿಲೀಪ್ ಸಿಂಗ್ ಚೌಹಾನ್ ಅಂತ ಈ ವ್ಯಕ್ತಿ ಹೊಡೆದಿರೋದು ಕೇವಲ 9 ರನ್ 6 ಬಾಲ್ ನಲ್ಲಿ. ಅದು ಕೂಡ ಇವ್ರು ಕಳ್ಸೋ ಬದಲು ಮಹಿಪಾಲ್ ಲೋಮರ್ ಅವ್ರನ್ನ ವಿಲ್ ಜಾಕ್ಸ್ನೇ ಕಳ್ಸಿದ್ರೆ ಆಗದಪ್ಪ. 3 ಡೌನ್ ಹತ್ಲಿ 6 ಬಾಲ್ಗೆ ಒಂದು 18 ರನ್ 20 ರನ್ ಹೊಡೆದಿರಿ, ಇನ್ನು 20 ರನ್ ಎಕ್ಸ್ಟ್ರಾ ಆಗಿರೋದು. ನಮ್ಮ RCB ಬೌಲಿಂಗ್ ಅಟ್ಯಾಕ್ ಇನ್ನೂ ಸ್ವಲ್ಪ ಫ್ರೀಡಮ್ ಸಿಕ್ಕಿರೋದು. ಕ್ಯಾಮರನ್ ಗ್ರೀನ್ 6 ಬಾಲ್ಗೆ 5 ರನ್ ಹೊಡೆದವ್ರೆ ಗುರು. ಏನ್ ಆಟ ಗುರು. ಇನ್ನು ಡಕ್ ನಲ್ಲಿ ಬೇಜಾನ್ ಜನ ಕೂತವ್ರೆ, ಔಟ್ ಆದ್ರೆ ಔಟ್ ಹಾಕ್ತಿವಿ ನಾವು ರೇಂಜಿಗೆ ಬೀಸಾಡೋದು ಬಿಟ್ಬಿಟ್ಟು ಕುಟಿಕೊಂಡ್ ಆಡ್ ಸತ್ತವ್ರಲ್ಲ ಗುರು ಇವರು. 67 ಬಾಲ್ ನಲ್ಲಿ ಸೆಂಚುರಿ ಹೊಡೆದಿದ್ದು ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು ಲೋಯೆಸ್ಟ್ ಸೆಂಚುರಿ, ಅಂದ್ರೆ ಅತಿ ಹೆಚ್ಚು ಬಾಲ್ ತಗೊಂಡು ಸೆಂಚುರಿ ಹೊಡೆದಿರೋದು ಕಿಂಗ್ ಕೊಹ್ಲಿ ಅವ್ರದ್ದು. ಒಂದು ದಾಖಲೆ ಆದ್ರೆ ಇನ್ನೊಂದು ದಾಖಲೆ ಬಂದ್ಬಿಟ್ಟು IPL ನಲ್ಲಿ ಅತಿ ಹೆಚ್ಚು ಸೆಂಚುರಿನ ಹೊಡೆದಿರುವಂತ ನಂಬರ್ 1 ಪ್ಲೇಯರ್ ಯಾರು ಅಂತ ಹೇಳಿದ್ರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ನಾವು ಹೆಮ್ಮೆ ಇಟ್ಕೋಬಹುದು. ಲೋಯೆಸ್ಟ್ ಎಳ್ಳು ನಾವೇ ಕೂಡ ಇಟ್ಕೊಂಡ್ಬಿಟ್ಟಿರ್ತೀವಿ ಗುರು. ಏನ್ ಗುರು, ನಮ್ಮ RCB ಏನಾದ್ರು ದಾಖಲೆ ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಹೈ ರೇಂಜ್ ನಾವೇ ಇರ್ತೀವಿ, ಲೋ ರೇಂಜ್ ನಾವೇ ಇರ್ತೀವಿ. ಬಟ್ RR ಪರವಾಗಿ ಸಂಜು ವರ್ಸಸ್ ಬಟ್ಲರ್ ಗುರು ಗುಮ್ಮಿದ್ರು. RCB ಬೌಲರ್ಸ್ಗಳು ತಡ್ಕಾಡ್ಕೊಂಡು ಹುಡ್ಕಾಡ್ಕೊಳ್ಳೋ ರೇಂಜ್ಗೆ ಗುಮ್ಮಿದ್ರು ಗುರು. ಬಟ್ಲರ್ ಅವರು 100 ರನ್ನೇನೆ ಹೊಡೆದ್ರು. ಕೊನೆ ಬಾಲ್ ನಲ್ಲಿ ನನ್ಗೆ ಇವ್ರ ಮ್ಯಾಚ್ ಸೋತ್ರು ಪರವಾಗಿಲ್ಲ, ಸೆಂಚುರಿ ಕೊಡಬಾರ್ದಪ್ಪ ಈ ಮ್ಯಾಚ್ ಅನ್ನೋ ರೇಂಜಿಗೆ ಬೇಡ್ಕೊಳಂಗಾಗಿತ್ತು. ಬಟ್ ಕೊನೆ ಬಾಲ್ 6 ಹೊಡಿಯೋದ್ರ ಮೂಲಕ ಸೆಂಚುರಿ ಅಂತ ಕೊಡ್ತಾರೆ. ಯಾವನಾರ ಹೋಗ್ಬಿಟ್ಟು ಸೆಂಚುರಿ ಟೈಮಲ್ಲಿ ಅವನೇ ಸ್ಪಿನ್ನರ್ಗೆ ಕೊಡ್ತಾನ ಗುರು ಬೌಲಿಂಗು. ಯಪ್ಪ ಎಂತ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಫಾಫ್ ಪ್ಲೇಸಸ್, ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಗುರು. ಸಂಜು ಸ್ಯಾಮ್ಸನ್ ಹೊತ್ತು 8-4 2 6 ಯಪ್ಪ ಗುಮ್ಮ ಹಾಕ್ಬಿಟ್ರು ಹಂಗೆ RCB ಬೌಲರ್ಸ್ಗಳಿಗೆ ಅಂತ ಹೇಳ್ಬೋದು. ಅದ್ಬಿಟ್ರೆ ರಿಯಾನ್ ಪರಾಗ್, ಧ್ರುವ್ ಜುರೇಲ್ ಇವರೆಲ್ಲ ಅಷ್ಟೇನ್ ಪರ್ಫಾರ್ಮೆನ್ಸ್ ಕೊಡಿಲ್ಲ. ಬಟ್ ಇಟ್ಮೇರ್ ಅವ್ರು ಬಂದು 6 ಬಾಲ್ ನಲ್ಲಿ 2-4 ಬೇರೆ ಗುಮ್ ಬೀಳ್ತಾರೆ RCB ಟೀಮ್ಗೆ. ಸೊ ಅಲ್ಲಿಂದ ಒಂಥರ ಲಕ್ ಚೇಂಜ್ ಆಗೋಯ್ತು ಗುರು ನಮ್ಮ RCBದು. ಸೊ ಹ್ಯಾಟ್ರಿಕ್ ಸೋಲನ್ನು ಈಗಂತೂ ಕಂಡಾಗಿದೆ. RCB ಹೊಸ ಅಧ್ಯಾಯ ಅಂತ ಹೇಳಿದ್ರು. ಸೊ ಆ ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಹಳೆ ಸಂಪ್ರದಾಯನೆಲ್ಲ ಕೊನೆಗೊಳಿಸ್ಬೇಕಲ್ವ ಗುರು, ಕೊನೆ ಸಲ ಮಾಡ್ಕೊಂಡು. ಸೊ ಅದೇ ಕಾರಣಕ್ಕೋಸ್ಕರ ನಮ್ಮ RCB ಸೋಲ್ತಾ ಇದೆ ಗುರು, ಬೇರೆ ಏನ್ ವಿಷಯ ಏನಿಲ್ಲ. ಬಟ್ ನಮ್ಮ ಯುಜಿ ಚಹೋ ಅವರು RCB ಮೇಲೆ ಚಾಲೆಂಜ್ ಬೇರೆ ಮಾಡಿದ್ರು ಗುರು, ವಿಕೆಟ್ ಕಿತ್ತೇ ಕೀಳ್ತೀನಿ ನಾನು ವಿರಾಟ್ ಕೊಹ್ಲಿ ಅವ್ರದ ಅಂತ. ಸೊ ಬಟ್ ಅದು ಸಾಧ್ಯ ಆಗ್ಲಿಲ್ಲ ಈ ಮ್ಯಾಚ್ ನಲ್ಲಿ. ಸೊ ಚಹಲ್ ಭಯ್ಯ ನೆಕ್ಸ್ಟ್ ಮ್ಯಾಚ್ ನೋಡ್ಕೊಳ್ಳಿ, ಆದ್ರೂ ಕೂಡ 2 ವಿಕೆಟ್ ನ ತಗೊಂಡಿದ್ದಾರೆ ನಮ್ಮ ಚಹಲ್ ಅವರು. ಅದ್ಭುತವಾದ ಬೌಲಿಂಗ್ ಲೈನ್ ಅಪ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು. ಬಟ್ ನಮ್ಮ RCB ಬೌಲಿಂಗ್ ಅಟ್ಯಾಕ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕೆಂದ್ರೆ ಎಲ್ಲ ಕೂಡ ಯಂಗ್ಸ್ಟರ್ಸ್ಗಳೇನೆ ತುಂಬಿದ್ದಾರೆ. ಬಟ್ ಟೋಪ್ಲೆ ಅವರ ಬೌಲಿಂಗ್ ಅಂತೂ ಮೆಚ್ಚಲೇಬೇಕು. ಚಿಂದಿ ಬೌಲಿಂಗ್ ಮಾಡಿದ್ರು ಇವತ್ತು. ಮೊದಲನೇ ಬಾಲೇನೆ ವಿಕೆಟ್ ನ ತಂದು ಕೊಡ್ತಾರೆ. ಇನ್ನ ಎಷ್ಟು ದಯಾಳ್ ಅವ್ರನ್ನು ಕೂಡ ಪರವಾಗಿಲ್ಲ ಗುರು. ಇನ್ನ ನಮ್ಮ ಸಿರಾಜ್ ಅಣ್ಣ ಯಾಕೋ ಓಪ್ಲೆಸ್ ಆಗ್ಬಿಟ್ಟಿದ್ದಾರೆ ಗುರು, ಬಂದಾಗೆಲ್ಲ ಹೊಡೆಸ್ಕೊಳ್ತಾ ಬಿದ್ದಾರೆ. ಇನ್ನ ಮಯಾಂಕ್ ಡಗಾರ್ ಇವ್ 4 ರೌಂಡರ್ ಅಂತ ನಮ್ ಟೀಮ್ಗೆ ಹಾಕೊಂಡು ಮೋಸ ಮಾಡ್ಬಿಟ್ಟೆ ಗುರು. ನಮ್ಗೆ ಯಾರೋ ಮೋಸ ಮಾಡಿ ಕಳ್ಸಿಕೊಟ್ಬಿಟ್ಟೆ ಗುರು. 4 ರೌಂಡರೇ ಅಲ್ಲ ಗುರು, ಯಪ್ಪ ಬ್ಯಾಟಿಂಗ್ಗೆ ಆಡಲ್ಲ, ಬೌಲಿಂಗ್ ಅಂತೂ ಇನ್ನು ಕಚಡವಾಗಿ ಮಾಡ್ತಾನೆ ಇವನು. ನಾಯಿ ಓಡಿಸ್ಕೋತವನಲ್ಲ ಗುರು. ಸೊ ಪರವಾಗಿಲ್ಲ. ಸೊ ನೋಡ್ಕೊಳ್ಳೋಣ ನೆಕ್ಸ್ಟ್ ಮ್ಯಾಚ್. ಇನ್ನ ಕ್ಯಾಮರನ್ ಗ್ರೀನ್ 3 ಓವರ್ 27 ರನ್ ಕೊಟ್ರೆ, ಹಿಮಾಂಶು ಶರ್ಮಾ 2 ಓವರ್ 29 ರನ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬೇರೆ ಒಳಗಡೆ ಕರ್ಕೊಂಬಂದ್ರು ಇವನ್ನ. ಸೊ ನಿಮ್ಗೆ ಅನಿಸುತ್ತೆ RCB ಸೋಲಿನ ಬಗ್ಗೆ? ನೆಕ್ಸ್ಟ್ ಅಪ್ಡೇಟ್ ಆಗಿ ಕಾಯ್ತಾರಿ. ಅಲ್ಲಿವರೆಗೂ ಅದಕ್ಕೂ ಮುಂಚೆ RCB ಸೋಲಿನ ಬಗ್ಗೆ ಕಮೆಂಟ್ ಮಾಡಬೇಡಿ ಗುರು. ಸೊ ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.